ಇವಾಗ ಒಂದು ಜೀವಿ ಮತ್ತು ನಿರ್ಜೀವಿ ಒಂದು ವಸ್ತು ಅದೆರಡಕ್ಕೂ ವ್ಯತ್ಯಾಸ ಏನು ಹೇಳ್ತಾರೆ, ಅದು ಜೀವಿನೋ ಅಲ್ವೋ ಅನ್ನೋಂಥದ್ದು. ಅದಕ್ಕೇನೇನು ಅಂದರೆ 5 ಕ್ಯಾರೆಕ್ಟರ್ಗಳು ಹೇಳ್ತಾರೆ. ಈ 5 ಕ್ಯಾರೆಕ್ಟರಲ್ಲಿ 2 ಕ್ಯಾರೆಕ್ಟರು ನಾಟ್ ಡಿಫೈನಿಂಗು, ಅಂದರೆ ಜೀವಿಗಳಿಲ್ಲದೆ ಇರೋದ್ರಲ್ಲೂ ಇರ್ಬೋದು. ಇದು 3 ಜೀವಿಗಳಲ್ಲಿ ಮಾತ್ರ ಇರೋಂಥದ್ದು. ಯಾವ್ಯಾವುದು? ಇದು ಗ್ರೋತು. ಜೀವಿಗಳು ಬೆಳವಣಿಗೆ ಆಯ್ತಾ ಹೋಯ್ತಾ ಇರ್ತದೆ. ಹುಟ್ಟಿದಾಗ ಮರಿ ಥರ ಚಿಕ್ಕಕ್ಕಿರೋದು, ಆಮೇಲೆ ದೊಡ್ಡದಾಯ್ತಾ ಹೋಯ್ತಾ ಇರ್ತದೆ. ಗಿಡ ನೆಟ್ಟಿರೋದು ಮರ ಆಯ್ತದೆ, ಇಲ್ಲ ಚಿಕ್ಕದು ಯಾವುದಾದ್ರೂ ನಾಯಿ ಮರಿ ಇದ್ರೆ ದೊಡ್ಡ ನಾಯಿ ಆಯ್ತದೆ. ನಮ್ಮದು ಚಿಕ್ಕ ಪಾಪು ಇರೋದು ದೊಡ್ಡ ಮನುಷ್ಯ ಆಗಿ ಬೆಳಿತೀವಿ. ಇದಿಷ್ಟು ಜೀವಿಗಳಲ್ಲಿ ಇರ್ತದೆ. ಆದರೆ ಬೇರೆ ಜೀವಿಗಳಲ್ಲೂ ಅದು ಇರ್ಬೋದು. ಸಣ್ಣದು ಯಾವುದೋ ಕಲ್ಲಿದ್ರೆ ಅದನ್ನ ಕಟ್ತಾ ದೊಡ್ಡ ಮನೆ ಥರ ಕಟ್ಬೋದು. ಇಲ್ಲ ಐಸ್ ಕ್ಯೂಬ್ ಥರ ಹಿಂಗಿಟ್ಟಿದ್ರೆ ಜಾಸ್ತಿ ಕೋಲ್ಡ್ ಇದರಲ್ಲಿ ಅದು ಇನ್ನೂ ದೊಡ್ಡದಾಯ್ತಾ ಹೋಗ್ಬೋದು. ಹಂಗಾಗಿ ಗ್ರೋತು ನಾಟ್ ಡಿಫೈನಿಂಗು. ರಿಪ್ರೊಡಕ್ಷನ್ನು ಎಷ್ಟೋ ಜೀವಿಗಳು ರಿಪ್ರೊಡಕ್ಷನ್ನೇ ಮಾಡೋದಿಲ್ಲ. ಯಾವ್ಯಾವುದು? ಕತ್ತೆ ಮತ್ತು ಕುದುರೆದು ಮಿಕ್ಸ್ ಆಗಿ ಬರೋದು ಮ್ಯೂಲ್ಗಳು, ಯಾವುದೇ ರಿಪ್ರೊಡಕ್ಷನ್ ಇರೋದಿಲ್ಲ ಅದರಲ್ಲಿ. ಆದರೆ ಇದು 3 ಮೆಟಬಾಲಿಸಮ್ ಅಂದರೆ ಏನೇನು ಕೆಮಿಕಲ್ ರಿಯಾಕ್ಷನ್ಗಳಾಯ್ತದೋ ಅದೆಲ್ಲ ಮೆಟಬಾಲಿಸಮ್ಮು. ಒಂದೊಂದು ಸೆಕೆಂಡ್ಗೆ ಸಾವಿರಾರು ಕೆಮಿಕಲ್ ರಿಯಾಕ್ಷನ್ ಆಯ್ತಾ ಇರ್ತದೆ. ಪ್ರೋಟೀನು, ಕಾರ್ಬೋಹೈಡ್ರೇಟು, ಫ್ಯಾಟು ನಮ್ಮ ದೇಹದಲ್ಲಿ ಫಾರ್ಮೇಷನ್ ಆಯ್ತಾ ಇರ್ತದೆ. ಅದೇ ಥರ ಅದೆಲ್ಲ ಬ್ರೇಕ್ ಆಯ್ತಾ ಇರ್ತದೆ. ಡೈಜೆಸ್ಟಿವ್ ಜ್ಯೂಸಸ್ಗಳು ಸೇರಿ ನಮ್ಮ ದೇಹದಲ್ಲಿರೋ ತಿಂದಿರೋ ಊಟನ ಡೈಜೆಷನ್ ಮಾಡ್ತಾ ಇರ್ತದೆ. ಅದೇ ಥರ ಉಸಿರಾಡ್ತಾ ಇರ್ತೀವಿ. ಉಸಿರಾಡಿದಾಗ ಗ್ಲೂಕೋಸು ಡಿವೈಡ್ ಆಗಿ ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನ್ ಇದಾಗಿ ಶಕ್ತಿ ರಿಲೀಸ್ ಆಯ್ತದೆ. ಅದೆಲ್ಲ ಮೆಟಬಾಲಿಸಮ್. ಇದು ಬೇರೆ ನಿರ್ಜೀವಿಗಳಲ್ಲಿ ಇರೋದಿಲ್ಲ, ಜೀವಿಗಳಲ್ಲಿ ಮಾತ್ರ ಇರೋದು. ಇದು ಡಿಫೈನಿಂಗ್ ಕ್ಯಾರೆಕ್ಟರು. ಸೆಲ್ಯುಲಾರ್ ಆರ್ಗನೈಸೇಷನ್ ಅಂದರೆ ಬರೀ ಜೀವಿಗಳು ಮಾತ್ರ ಸೆಲ್ಗಳಾಗಿರ್ತದೆ. ಬೇರೆ ಜೀವಿ ಅಲ್ಲದೆ ಇರೋದ್ರಲ್ಲಿ ಯಾವುದೇ ಸೆಲ್ಗಳಿರೋದಿಲ್ಲ. ಅದರಲ್ಲಿ ಸೆಲ್ ಅಂದರೆ ಜೀವಕೋಶಗಳಿರೋದಿಲ್ಲ. ಕಾನ್ಷಿಯಸ್ನೆಸ್ ಅಂದರೆ ಬರೀ ಜೀವಿಗಳು ಕಾನ್ಷಿಯಸ್ನೆಸ್ ಇರ್ತದೆ. ಇವಾಗ ಚುಚ್ಚಿದಾಗ ಮೇಲೆ ಇದೇಳೋ ಥರ ಮಾಡ್ತೀವಿ. ಈಗ ಗಿಡಗಳಿಗೂ ಅದು ಕಾನ್ಷಿಯಸ್ನೆಸ್ ಇರ್ತದೆ. ನೀರೆಲ್ಲಿರ್ತದೋ ಅಲ್ಲಿ ಆದರೂ ಬೇರೆ ಬೆಳೀತಾ ಹೋಯ್ತದೆ. ಆ ಥರ ಅದ್ರ ಸುತ್ತ ಎನ್ವಿರಾನ್ಮೆಂಟ್ನ ಅದು ಐಡೆಂಟಿಫೈ ಮಾಡ್ತದೆ, ಗುರ್ತು ಮಾಡ್ತದೆ. ಅದು ಕಾನ್ಷಿಯಸ್ನೆಸ್ಸು. ಇದೈದು ಲಿವಿಂಗ್ ಅನ್ನೋದಕ್ಕೂ ಮತ್ತು ನಾನ್ ಲಿವಿಂಗ್ ಅಂತ ವಸ್ತುಗಳು ಮತ್ತು ಜೀವಿಗಳಿಗೂ ಕಂಡುಹಿಡಿಯೋಕ್ಕೆ ಇರೋ 5 ಕ್ಯಾರೆಕ್ಟರ್ಗಳು.